ಪೇನ್ ಇಲ್ಲದೆ ಇರೋ ವ್ಯಕ್ತಿಗಳೇ ಇಲ್ಲ ಅನ್ನೋ ತರ ಆಗಿ ಹೋಗಿದೆ. ಈಗ ಪ್ರತಿಯೊಬ್ಬರಿಗೂ ಪೇನ್ ಇದೆ. ಅದರಲ್ಲೂ ಕೂಡ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಓಲ್ಡ್ ಏಜ್ ನ ಪ್ರಾಬ್ಲಮ್ ಅನ್ನೋದಿತ್ತು, ಈಗ ಯಂಗ್ ಏಜ್ ನಲ್ಲೂ ಕೂಡ ಬರ್ತಾ ಇದೆ. ಏನಿದು ಆಸ್ಟಿಯೋ ಆರ್ಥರೈಟಿಸ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಆರ್ಥರೈಟಿಸ್ ಅಂದ್ರೆ ಮಂಡಿ ಸವಿಯೋದು. ಕಾರ್ಟಿಲೇಜ್ ಅಂತ ಒಂದು ಕುಶನ್ ಇರುತ್ತೆ ಬೋನ್ಸ್ ಮಧ್ಯದಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಏಜ್ ಆಗ್ತಾ ಸ್ವಲ್ಪ ಥಿನ್ನಿಂಗ್ ಇರುತ್ತೆ ಎಲ್ಲರಿಗೂ. ಮಂಡಿ ನೋವು 60 ವರ್ಷ ಮೇಲೆ ಇರೋರಿಗೆ ನೋಡ್ತಾ ಇದೆ, ಬಟ್ ನಾವ್ ಇಟ್ಸ್ ನಾಟ್ ದ ಟ್ರೆಂಡ್. ಸೊ ಈಗ 40ಸ್ಗೆ ಸ್ಟಾರ್ಟ್ ಆಗುತ್ತೆ ಒಬ್ರೊಬ್ರಿಗೆ, ಬಿಕಾಸ್ ಹೂ ಸ್ಟ್ಯಾಂಡ್ ಫಾರ್ ಲಾಂಗ್ ಟೈಮ್, ತುಂಬಾ ನಿಲ್ತ್ಕೊಂಡು ಕೆಲಸ ಮಾಡಿ ಅವ್ರಿಗೆ 30s 35ಗೆ ಮಂಡಿ ನೋವು ಅಂತ ಒಬೆಸಿಟಿ, ಬಿಕಾಸ್ ಲೈಫ್ ನೀವು ಅಬ್ಸರ್ವ್ ಮಾಡಿದ್ರ. ಸೊ ನಾರ್ಮಲ್ ಪರ್ಸನ್ಗೆ ಒಂದು ಓವರ್ ವೇಟ್ ಇರೋ ಅವ್ರ ವಾಕಿಂಗ್ ಸ್ಟೈಲೇ ಡಿಫರೆಂಟ್ ಇರುತ್ತೆ. ಸೊ ದಟ್ ಅಲೈನ್ಮೆಂಟ್ ಆಲ್ಸೋ ಅಫೆಕ್ಟ್ಸ್ ದ ನೀ ಜಾಯಿಂಟ್ಸ್. ಮತ್ತೆ ಇನ್ನೊಂದು ಜೆನೆಟಿಕ್ ಫ್ಯಾಕ್ಟರ್ ಇರುತ್ತೆ. ಇನ್ನೊಬ್ರಿಗೆ ಸ್ಪೋರ್ಟ್ಸ್ ಇಂಜುರೀಸ್ ಇಂದ ಅವ್ರ ಏನಾದ್ರು ಆಕ್ಸಿಡೆಂಟ್ಸ್ ಇಂದ ಏನಾದ್ರು ಮಂಡಿ ಏಟಾದ್ರೆ ಅರ್ಲಿ ಆಗಿ ಆಸ್ಟಿಯೋ ಆರ್ಥರೈಟಿಸ್ ಬರೋ ಚಾನ್ಸಸ್ ಇರುತ್ತೆ. ಇಂಪಾರ್ಟೆಂಟ್ ಇಸ್ ಲೈಫ್ ಸ್ಟೈಲ್, ಒಬೆಸಿಟಿ ಅಂಡ್ ಫುಡ್. ಮೈನ್ಲಿ ಫುಡ್ ಇಸ್ ಅ ಮೈನ್ ಕಲ್ಪ್ರೇಟ್. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.